ರಾಗ ಕಥೆಗಳಿಗೆ ಸ್ವಾಗತ. ಇವತ್ತು ಅಯೋಧ್ಯೆ, ದಶರಥ, ಕೌಸಲ್ಯ ಮತ್ತು ಶ್ರೀರಾಮ ಈ ಎಲ್ಲ ಹೆಸರುಗಳ ಅರ್ಥಗಳನ್ನ ತಿಳ್ಕೊಳ್ಳೋಣ. ಮೊದಲಿಗೆ ಶ್ರೀರಾಮ. ರಾಜ ದಶರಥ ಮತ್ತು ಕೌಸಲ್ಯೆಯ ಪುತ್ರನಾಗಿ ಮಹಾವಿಷ್ಣುವಿನ 7ನೇ ಅವತಾರವಾಗಿ ಶ್ರೀರಾಮ ಜನಿಸ್ತಾನೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖ ಇರೋ ಹಾಗೆ 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ಶ್ರೀರಾಮ ಜನಿಸಿದ್ದಾನೆ. ರಾಮ ಎನ್ನುವ 2 ಅಕ್ಷರದ ಹೆಸರಿನಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಅರ್ಥ ಇದೆ. ರಾ ಎಂದ್ರೆ ಬೆಳಕು, ಮಾ ಎಂದ್ರೆ ಒಳಗೆ, ಅಂದ್ರೆ ನಿಮ್ಮೊಳಗಿನ ದೈವಿಕವಾದ ಬೆಳಕು ರಾಮ. ಇನ್ನು ದಶರಥ. ದಶರಥ ಶ್ರೀರಾಮನ ತಂದೆ. ದಶ ಎಂದ್ರೆ 10, ರಥ ಎಂದ್ರೆ ರಥ. 10 ರಥಗಳು ಅಂದ್ರೆ 5 ಕಾರ್ಯ ಇಂದ್ರಿಯಗಳು. ಇದನ್ನ ಕರ್ಮೇಂದ್ರಿಯಗಳು ಅಂತಾನೂ ಕರೀತಾರೆ. ಇದರಲ್ಲಿ ಮಾತನಾಡುವ ಸಾಮರ್ಥ್ಯ, ಕೈಗಳು, ಕಾಲುಗಳು, ಚಲಿಸುವ ಭಾಗಗಳು ಮತ್ತು ಜನಾಂಗಗಳು ಸೇರಿದೆ. ಉಳಿದ 5 ಜ್ಞಾನೇಂದ್ರಿಯಗಳು. ಇದರಲ್ಲಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಪ್ರಜ್ಞೆ ಸೇರಿದೆ. ಇನ್ನು ಕೌಸಲ್ಯ. ಕೌಸಲ್ಯೆ ಶ್ರೀರಾಮನ ತಾಯಿ. ಕೌಸಲ್ಯ ಪದದ ಅರ್ಥ ಕೌಶಲ್ಯ. ಒಬ್ಬ ನುರಿತ ರಥಿಕನು 10 ರಥಗಳನ್ನ ಸವಾರಿ ಮಾಡ್ತಾನೆ. ಇಂತಹ ಶಕ್ತಿ ಶ್ರೀರಾಮನಲ್ಲಿದೆ. ಇನ್ನು ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆ ಪದದ ಅರ್ಥ. ಯೋಧ್ಯ ಅಂದ್ರೆ ಯುದ್ಧ. ಆ ಅಂದ್ರೆ ಯುದ್ಧದ ಋಣಾತ್ಮಕ ಪೂರ್ವ ಪ್ರತ್ಯಯ. ಯುದ್ಧವಿಲ್ಲದೆ ನ್ಯಾಯಯುತ ಮತ್ತು ಸಮೃದ್ಧಿಯಾಗಿರುವಂತಹ ಸ್ಥಳವನ್ನ ಅಯೋಧ್ಯೆ ಅಂತ ಕರೀತಾರೆ. ಇಂತಹ ಇನ್ನಷ್ಟು ಕಥೆಗಳಿಗೆ ನೋಡ್ತಾ ಇರಿ ರಾಗ ಕಥೆಗಳು.